ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಈಗ ರೀಚಾರ್ಜ್ ದಿನ ದಿನ ಹೆಚ್ಚಾಗ್ತಿರೋದ್ರಿಂದ ಕೆಲವೊಬ್ಬರು BSNLಗೆ ಟ್ರೈ ಮಾಡಬೇಕು ಅಂತ ಇರೋದು ಇದನ್ನ ವಿಡಿಯೋ ನೋಡಿ. ಯಾಕಂದರೆ ನಾವು 1 ಇಯರಿಂದ ಈ ಸಿಮ್ನ ಯೂಸ್ ಮಾಡಿದ್ದೀವಿ. ಹಾಗಾಗಿ ನಮಗೆ ಕೆಲವೊಂದು ವಿಚಾರ ಇದರಿಂದ ತಿಳಿದಿದೆ. ಹಾಗಾಗಿ ನಿಮಗೆ ಏನು ತಿಳಿಸೋದಾದರೆ ಇಲ್ಲಿ ನೋಡಿ, ನೀವು BSNL ಸಿಮ್ನ ಖರೀದಿ ಯಾಕೆ ಮಾಡ್ತಾಯಿದ್ದೀರಿ ಅಂದರೆ, ಮೊದಲನೇದಾಗಿ ನೀವು ಕೆಲವೊಬ್ಬರು ಇವೆಲ್ಲ ಏರ್ಟೆಲ್ ಮತ್ತು ಜಿಯೋ ಮೋರ್ ಪ್ರೈಸ್ ಇರೋದ್ರಿಂದ ನೀವು ಪೋರ್ಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ನಾವು ಒಂದು ಸಜೆಸ್ಟ್ ಮಾಡೋದಾದರೆ, ನೀವು ಮೊದಲು ಅಡಿಷ್ನಲ್ಲಾಗಿ ಒಂದು ಬೇರೆ ಸಿಮ್ನೇ BSNL ಸಪ್ರೇಟಾಗಿ ತಗೊಳ್ಳೋದು ಬೆಸ್ಟ್. ಯಾಕಪ್ಪ ಅಂದರೆ ಈಗ ನಿಮ್ಮ ಕಡೆ ನೆಟ್ವರ್ಕ್ ಯಾವ ರೀತಿ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಂದರೆ ಈಗ ಒಂದು ಸರಿ ಪೋರ್ಟ್ ಆದರೆ 90 ಡೇಸ್ ತನಕ ಮತ್ತೆ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ 90 ಡೇಸ್ ತನಕ ನೀವು ಮತ್ತೆ ನೆಟ್ವರ್ಕ್ ಇಶ್ಯೂ ಇದ್ದರೆ ಪ್ರಾಬ್ಲಮ್ ಹಾಗಾಗಿ ನೀವು ಹೊಸ ಸಿಮ್ನೇ ಯೂಸ್ ಮಾಡಿ. ನಮ್ಮ ಕಡೆ ಏನು ಸಮಸ್ಯೆ ಇಲ್ಲ, ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಅಡಿಷ್ನಲ್ ಆಗಿಂದ ನಾವು ಇದನ್ನು ಪೋರ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಿಮಗೆ ಏನಾದರೂ ಇದು ಪ್ಲಾನ್ಸ್ ಬಗ್ಗೆ ಮಾಹಿತಿ ಬೇಕಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ. ಒಂದು ಪ್ಲಾನ್ ಬಗ್ಗೆ ಹೇಳ್ತೀನಿ ನೋಡಿ, 470 77 ಡೇಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.